ಬೆಂಗಳೂರು ದಕ್ಷಿಣದ ಬಿಡದಿ ಟೌನ್ಶಿಪ್ ಜಟಾಪಟಿ ಮತ್ತೆ ತಾರಕಕ್ಕೇರುವಂತೆ ಮಾಡ್ತಾ ಇದೆ. ಯಾಕಂದರೆ ಈಗ ಸರ್ವೆ ಅಧಿಕಾರಿಗಳಿಗೆ ಹಲ್ಲೆ ಮಾಡಿದ್ದ 20ಕ್ಕಿಂತ ಹೆಚ್ಚು ರೈತರ ಮೇಲೆ ಎಫ್ಐಆರ್ ದಾಖಲಾಗಿದೆ. ಬಿಡದಿ ಪೊಲೀಸ್ ಠಾಣೆಯಲ್ಲಿ ರೈತರ ಮೇಲೆ ಈಗ ಎಫ್ಐಆರ್ ಆಗಿದೆ. ಸರ್ಕಾರಿ ಕೆಲಸಕ್ಕೆ ಅಡ್ಡಿ ಮತ್ತು ದೈಹಿಕ ಹಲ್ಲೆ ಅಂಥೇಳಿ ಪ್ರಕರಣ ದಾಖಲು ಮಾಡಿದ್ದಾರೆ. ಕಂದಾಯ ಇಲಾಖೆ ಅಧಿಕಾರಿಗಳ ದೂರಿನ ಅನ್ವಯ ಈಗ ಕೇಸ್ ಮಾಡಿದ್ದಾರೆ. ರೈತರ ವಿರುದ್ಧ ಬಿಡದಿ ಪೊಲೀಸರು ಎಫ್ಐಆರ್ ಹಾಕಿದ್ದಾರೆ. ಇಂದು ಕೂಡ ಸರ್ವೆ ಮಾಡಿದರೆ ತಡೆಯಲು ಮುಂದಾಗಿದ್ದರು ರೈತರು. ಸದ್ಯ JMC ಸರ್ವೆ ತಾತ್ಕಾಲಿಕವಾಗಿ ಸ್ಥಗಿತ ಆಗಿದೆ. ಅಂದರೆ ಜಾಯಿಂಟ್ ಸರ್ವೆ ಮಾಡಲಿಕ್ಕೆ ಮುಂದಾಗಿದ್ದರು. ರೈತರ ಜೊತೆ ಮಾತುಕತೆ ನಡೆಸಿ ಸರ್ವೆ ಆರಂಭಿಸೋಕೆ ಚಿಂತನೆ ನಡೀತಾ ಇದೆ. ಯೋಜನೆ ಪರ ಇರುವಂತಹ ರೈತರ ಜಮೀನು ಸರ್ವೆಗೆ ತಯಾರಿ ಮಾಡಿಕೊಂಡಿದ್ದಾರೆ. ಹೆಚ್ಚಿನ ಪೊಲೀಸ್ ಭದ್ರತೆಯಲ್ಲಿ ಈಗ ಸರ್ವೆಗೆ ಅಧಿಕಾರಿಗಳು ತಯಾರಿಯನ್ನು ಮಾಡಿಕೊಂಡಿದ್ದಾರೆ. ನೋಡಿ, ಸುಮಾರು 70ಕ್ಕಿಂತ ಹೆಚ್ಚು ಎಕರೆ ಭೂಮಿಯನ್ನು ನೋಟಿಫೈ ಮಾಡಲಾಗಿದೆ, ಅಧಿಸೂಚನೆ ಹೊರಡಿಸಲಾಗಿದೆ. ಅಂದರೆ ಅದನ್ನು ನಾವು ಸರ್ವೆ ಮಾಡ್ತೀವಿ, ಅಲ್ಲಿ ಶುರು ಮಾಡ್ತೀವಿ ಅಂತೇಳಿ ಇವರು ಹೋಗಿದ್ದರು. ಬಟ್ ಅಲ್ಲಿ ರೈತರೇನು ಪ್ರತಿಭಟನೆ ಮಾಡ್ತಿದ್ರು, ಮಹಿಳಾ ರೈತರು ಕೂಡ ಇದ್ದರು. ಅವರೆಲ್ಲ ಪೊರಕೆ ತೊಗೊಂಬಂದು ಪಟಪಟ ಅಂತ ಹೊಡೆದಿದ್ರು. ಅಂದರೆ ವಾಹನಗಳನ್ನ ಹತ್ತಿದ್ರು ಕೂಡ ಬಿಟ್ಟಿರಲಿಲ್ಲ ಅವರು, ಅಷ್ಟರ ಮಟ್ಟಿಗೆ ಥಳಿಸಿದ್ರು. ಆ ಟೈಮ್ನಲ್ಲಿ ಪೊಲೀಸರಿಗೂ ಗಾಯ ಆಗಿತ್ತು, ಅಧಿಕಾರಿಗಳಿಗೂ ಗಾಯ ಆಗಿತ್ತು ಮತ್ತು ಕೆಲ ವಾಹನಗಳು ಕೂಡ ಜಖಮ್ ಆಗಿತ್ತು. ಆ ಹಿನ್ನೆಲೆಯಲ್ಲಿ 2 ಎಫ್ಐಆರನ್ನು ದಾಖಲು ಮಾಡಿದ್ದಾರೆ. ಈಗ ಇದು ಕೂಡ ರಾಜಕೀಯ ಕಿಡಿಯನ್ನು ಹೊತ್ತಿಸಿದೆ. ನೋಡಿ, ಅಲ್ಲಿ 27 ಜನ ರೈತರಲ್ಲಿ 21 ರೈತರು ಆಲ್ರೆಡಿ ತಮ್ಮ ಜಮೀನನ್ನು ಮಾರಾಟ ಮಾಡ್ತೀವಿ ಅಂತ ಒಪ್ಕೊಂಡಿದ್ದಾರೆ. ಅದೆಲ್ಲವೂ ಕೂಡ ಆಗಿದೆ. ಬರೀ 6 ಜನರು ಮಾತ್ರ ಅಲ್ಲಿ ಬೇಡ ಅಂದಿದ್ದು. ಅಂದರೆ ನಿನ್ನೆ ನಡೆದಂಥ ಒಂದು ಘಟನೆ ಇದೆಯಲ್ಲ ಆ ಹಳ್ಳಿಯಲ್ಲಿ. ಹಾಗಾಗಿ ಅಧಿಕಾರಿಗಳಿಗೆ ಮೇಲಾಧಿಕಾರಿಗಳಿಂದ ಒಂದು ಇಂಟಿಮೇಷನ್ ಹೋಗಿದೆ. ಅವರು ಅಲ್ಲಿ ಸರ್ವೆ ಮಾಡಲಿಕ್ಕೆ ಹೋಗಿದ್ದಾರೆ, ಗುರುತು ಮಾಡಲಿಕ್ಕೆ. ಆ ಟೈಮ್ನಲ್ಲಿ ಬಂದಂತಹ ರೈತ ಹೋರಾಟಗಾರರು, ಆ ಗ್ರಾಮದ ರೈತರು ಏನು ಜಮೀನು ಕೊಡಲಿಕ್ಕೆ ವಿರೋಧ ಮಾಡ್ತಾ ಇದ್ದಾರೆ, ಟೌನ್ಶಿಪ್ ವಿರೋಧ ಹೋರಾಟ ಮಾಡ್ತಿರುವಂಥವ್ರು, ಅವರೆಲ್ಲ ಬಂದು ಈ ರೀತಿಯಾಗಿ ಅವ್ರನ್ನ ಎದ್ನೋ ಬಿದ್ನೋ ಅಂತ ಓಡ್ಬೇಕು ಹಂಗೆ ಮಾಡಿಬಿಟ್ರು. ಜೊತೆಗೆ ಕೆಲವ್ರನ್ನ ಅಟ್ಟಾಡಿಸಿಕೊಂಡು ಮಹಿಳೆಯರು ಪೊರಕೆ ಸೇವೆಯನ್ನು ಮಾಡಿದರು. ಈಗ ಈ ರೈತರ ಮೇಲೆ ಎಫ್ಐಆರ್ ಹಾಕಿರೋದನ್ನು ಕೂಡ ಖಂಡಿಸಲಾಗ್ತಾ ಇದೆ. ರೈತ ಸಂಘಟನೆಗಳು, ವಿರೋಧ ಪಕ್ಷಗಳು ಕೂಡ ಬಹಳ ಟೀಕೆಯನ್ನು ಮಾಡ್ತಾ ಇದ್ದಾವೆ ಸರ್ಕಾರದ ಮೇಲೆ. ಮುಂದಿನ ದಿನಗಳಲ್ಲಿ ಇದು ಯಾವ ಮಟ್ಟಕ್ಕೆ ಹೋಗುತ್ತೆ? ಹಾಗಾದರೆ ಟೌನ್ಶಿಪ್ ಮಾಡ್ತಾ ಇರೋದು ಕೂಡ ಬಹಳ ವಿರೋಧಕ್ಕೆ ಆಲ್ರೆಡಿ ಕಾರಣ ಆಗ್ತಾ ಇದೆ. ಅದರ ಜೊತೆಗೆ ಈಗ ರೈತರ ಮೇಲೆ ಈ ರೀತಿಯಾಗಿ ಕೇಸ್ಗಳನ್ನು ಏನು ಹಾಕಿದ್ದಾರೆ, ಇದನ್ನು ಕೂಡ ಬಲವಾಗಿ ಖಂಡಿಸಲಾಗ್ತಿದೆ. ಮತ್ತು ಪೊಲೀಸರ ಕೆಲವೊಂದಿಷ್ಟು ನಡವಳಿಕೆಗಳಿಗೂ ಕೂಡ ಅಲ್ಲಿ ಬಹಳಷ್ಟು ಆಕ್ರೋಶ ಬರ್ತಾ ಇದೆ. ಕಾರಿನ ಗಾಜನ್ನು ಕೂಡ ಅಲ್ಲಿ ರೈತರು ಪುಡಿ ಮಾಡಿದ್ರು. ಸಹಜವಾಗಿಯೇ ಕಾನೂನು ಕೈಗೆತ್ತಿಕೊಂಡಿದ್ದಾರೆ ಮತ್ತು ಅಧಿಕಾರಿಗಳ ಕರ್ತವ್ಯಕ್ಕೆ ಅಡ್ಡಿಪಡಿಸಿದ್ದಾರೆ ಮತ್ತು ಪೊಲೀಸರ ಕರ್ತವ್ಯಕ್ಕೂ ಕೂಡ ಇವರು ಅಡ್ಡಿಪಡಿಸಿದ್ದಾರೆ ಅನ್ನುವಂಥ ಕಾರಣ ಇಟ್ಕೊಂಡು ಎಫ್ಐಆರನ್ನು ಮಾಡಲಾಗಿದೆ. ಈಗ ಬಿಡದಿ ಹೋರಾಟಕ್ಕೆ ಮಾಜಿ ಪ್ರಧಾನಿ HD ದೇವೇಗೌಡರು ಎಂಟ್ರಿ ಕೊಟ್ಟಿದ್ದಾರೆ. ಬಿಡದಿ ಟೌನ್ಶಿಪ್ ತಕ್ಷಣವೇ ಕೈ ಬಿಡುವಂತೆ ಒತ್ತಾಯ ಮಾಡಿದ್ದಾರೆ. ಮುಖ್ಯಮಂತ್ರಿ DK ಶಿವಕುಮಾರ್ಗೆ ಮಾಜಿ ಪ್ರಧಾನಿಗಳು ಪತ್ರ ಬರೆದಿದ್ದಾರೆ. ಸರ್ಕಾರ ನನ್ನ ಮನವಿಯನ್ನು ತಿರಸ್ಕರಿಸಿದರೆ ಸತ್ಯಾಗ್ರಹ ಮಾಡಬೇಕಾಗುತ್ತೆ ಅನ್ನುವಂಥ ಎಚ್ಚರಿಕೆ ಕೊಟ್ಟಿದ್ದಾರೆ. ವಿಧಾನಸೌಧದ ಗಾಂಧಿ ಪ್ರತಿಮೆ ಬಳಿ ಉಪವಾಸ ಕೂರ್ತಿ ನಾನು. ಈ ಕೂಡಲೇ ಟೌನ್ಶಿಪ್ ನಿರ್ಧಾರವನ್ನು ಹಿಂತೆಗೆದುಕೊಳ್ಳಿ. ರೈತರನ್ನ ಒಕ್ಕಲೆಬ್ಬಿಸಬೇಡಿ. ರೈತರ ಮೇಲಿನ ಎಫ್ಐಆರ್ ಹಾಕಿದಿರಿ, ಅದನ್ನು ಕೂಡ ನಾನು ಖಂಡಿಸ್ತೇನೆ. ನೋಡಿ, ಆ ಪತ್ರವನ್ನು ಬರೆದಿದ್ದಾರೆ. ಈಗ ನಿಖಿಲ್ ಅವರಾಯಿತು, ಕುಮಾರಸ್ವಾಮಿಯವರು ಹೋರಾಟ ಮಾಡಿದ್ದಾಯಿತು, ನಿಖಿಲ್ ಪಾದಯಾತ್ರೆ ಮಾಡಿದ್ದೂ ಆಯಿತು. ಈಗ ಅಖಾಡಕ್ಕೆ ದೊಡ್ಡಗೌಡರು ಧುಮುಕ್ತಾ ಇದ್ದಾರೆ. ಅಂದರೆ ಹೋರಾಟ ಮುಂದಿನ ದಿನಗಳಲ್ಲಿ ಮತ್ತಷ್ಟು ಕಾವು ಪಡೆಯುತ್ತೆ ಅಂತ ಅರ್ಥ. ಇದು ಸತ್ಯಾಗ್ರಹವನ್ನು ದೇವೇಗೌಡರು ಕೂರ್ತಾರೆ. ಸಹಜವಾಗಿಯೇ ಇಲ್ಲಿ ರಾಜಕೀಯ ಜಟಾಪಟಿ ನಡೀತಾ ಇದೆ, ಪ್ರತಿಷ್ಠೆಯ ಕಾಳಗ ಕೂಡ ನಡೀತಾ ಇದೆ. ಬಟ್ ಈಗ ದೇವೇಗೌಡರು DK ಶಿವಕುಮಾರ್ ಅವ್ರಿಗೆ ನೇರವಾಗಿಯೇ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ನೀವಾ ನೋಡೇ ಬಿಡೋಣ ಅನ್ನುವಂಥರ ಮಟ್ಟಿಗೆ ಈ ಒಂದು ಕಲಹ ಹೋಗ್ತಾ ಇದೆ. ಬಟ್ ದೇವೇಗೌಡರು ಸತ್ಯಾಗ್ರಹ ಕೂರೋದಕ್ಕಿಂತ ಮುಂಚೆ ಈಗ DK ಶಿವಕುಮಾರ್ ತಮ್ಮ ನಿರ್ಧಾರ ಕೈ ಬಿಡ್ತಾರಾ ಅಥವಾ ಮಾಡೇ ತೀರ್ತಾರಾ? ಅಲ್ಲಿ ರೈತರ ಮೇಲೆ ಡಿಪೆಂಡ್ ಅದು. ಇವರು ರಾಜಕೀಯ ಜಟಾಪಟಿಗಳು ಏನೇ ಇದ್ದರೂ ಕೂಡ ಅಲ್ಲಿ ರೈತರು 80% ಭೂಮಿ ಕೊಡ್ಲಿಕ್ಕೆ ಮುಂದಾದರೆ ಖಂಡಿತವಾಗಿ ಮಾಡೇ ಮಾಡ್ತಾರೆ. ಅದನ್ನು ತಡೆಯಕ್ಕಂತೂ ಆಗೋದಿಲ್ಲ. 80% ರೈತರು ಇಲ್ಲ ನಾವು ಕೊಡಲ್ಲ ಅಂದರೆ ಸಹಜವಾಗಿ ಸರ್ಕಾರ ಹಿಂತೆಗೆದುಕೊಳ್ಳಲೇಬೇಕಾಗುತ್ತೆ. He dragged the name of the Prime Minister. He is appreciated. The formation of the township in Bidali. He dragged
Name of the Honorable Prime Minister. Arey Baap Re. You know how to act. But it is not going to pay long run. Evacuation made by Mr. Krishna Bairegowda is done a good thing. I must appreciate whatever may be the political area of difference. There are so many accidents. So the steps they have taken, and also they have made a promise that alternative arrangement will be made for these people who are small. ಇನ್ನು ಬಿಡದಿ ಟೌನ್ಶಿಪ್ ವಿಚಾರಕ್ಕೆ ಸರ್ಕಾರ ವಿಪಕ್ಷಗಳ ಸಂಘರ್ಷ ಮತ್ತೆ ಶುರುವಾಗಿದೆ. ಬಿಡದಿ ಗಲಾಟೆ ವಿಚಾರಕ್ಕೆ ವಿಪಕ್ಷ ನಾಯಕ ಆರ್ ಅಶೋಕ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ರೈತರ ಮೇಲೆ ದೌರ್ಜನ್ಯ ಮಾಡುವಂಥ ಕೆಲಸ ಮಾಡ್ತಿದ್ದಾರೆ ಇವರು. ಯಾರು ಒಪ್ಪಿದ್ದಾರೆ ಅವ್ರ ಜಮೀನು ಮಾತ್ರ ಸರ್ವೆ ಮಾಡಿರಿ ಅಂತ ಇವರು ಮೊದಲು ಹೇಳಿದರು. ಈಗ ಹೋಗಿ ಗಲಾಟೆ ಮಾಡಿಸಿದ್ದಾರೆ. ಇದಕ್ಕೆ ಸರ್ಕಾರವೇ ನೇರ ಹೊಣೆ ಆಗುತ್ತೆ. ರೈತರು ಕೊಲೆ ಮಾಡಲು ಪ್ರಯತ್ನ ಮಾಡಿದ್ರು ಅಂತ FIR ಹಾಕಿದ್ದಾರೆ. ಇದು ಟೆಂಡರ್ ಮಾಡುವಂಥ ಸರ್ಕಾರ, ಕಮಿಷನ್ ವಸೂಲಿ ಸರ್ಕಾರ. ಇದು ಯಾವುದೇ ಕಾರಣಕ್ಕೂ ರೈತರನ್ನು ಒಕ್ಕಲೆಬ್ಬಿಸೋದಕ್ಕೆ ನಾವು ಬಿಡಲ್ಲ. ನಾನು 3 ಬಾರಿ ಬಿಡದಿಗೆ ಹೋಗಿದ್ದೆ, ಮತ್ತೆ ಹೋಗ್ತೀನಿ. ಈ ಬಾರಿ ಅಲ್ಲೇ 2 ದಿನ ಉಳಿತೀನಿ ಅಂತ ಅಶೋಕ್ ಹೇಳಿದ್ದಾರೆ. ರಾಜ್ಯ ಸರ್ಕಾರದ ವಿರುದ್ಧ ಇನ್ನು ವಿಜೇಂದ್ರ ಕೂಡ ಕಿಡಿಕಾರಿದ್ದಾರೆ. ಜಮೀನು ಕಸಿದುಕೊಳ್ಳುವ ಭ್ರಮೆಯಿಂದ CM ಹೊರಗಡೆ ಬರಬೇಕು. ರೈತರನ್ನು ಬೆದರಿಸಿ ಹೆದರಿಸಿ ಜಮೀನನ್ನು ಕಸಿದುಕೊಳ್ಳೋದು ಬಿಡಬೇಕು. ಬಿಡದಿ ಟೌನ್ಶಿಪ್ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದು ಬಿಡಿ, ಉತ್ತರ ಕರ್ನಾಟಕದ ಅಭಿವೃದ್ಧಿ ಕಡೆ ಗಮನ ಕೊಡಿ ಅಂತ ವಿಜೇಂದ್ರ ಆಕ್ರೋಶ ಹೊರಹಾಕಿದ್ದಾರೆ. ಅದರಿಂದ ನಿನ್ನೆ ಬಿಡದಿಯಲ್ಲಿ ಗಲಾಟೆ ಆಗೋಕ್ಕೆ ನೇರ ಕಾರಣ ಸರ್ಕಾರನೇ, ರೈತರಲ್ಲ. ನೀವು ಹೋಗಿಲ್ಲ ಅಂದರೆ ಅಲ್ಲಿ ಗಲಾಟೆನೇ ಆಗ್ತಾ ಇರಲ್ಲ. ನೀವೇ ಪ್ರಚೋದನೆ ಮಾಡಿ ರೈತರ ಮೇಲೆಲ್ಲ ಪೊಲೀಸರಿಂದ ಹಲ್ಲೆ ಮಾಡಿಸಿ ಅವ್ರ ಆಸ್ಪತ್ರೆಯಲ್ಲಿದ್ದಾರೆ. ಈಗ ಅವ್ರ ಮೇಲೆ 2 FIR ಹಾಕಿದ್ದಾರೆ. ಬಿಡದಿ ಇವರು ರಾಮನಗರ ಸರ್ಕಲ್ಲು, ಡೇಟು 13/7/26, ಕ್ರೈಮ್ ನಂಬರ್ 240 ಕೇಸು ಬಿಡದಿಯವ್ರ ಮೇಲೆ. ಏನು ಹಾಕಿದ್ದಾರೆ? 240, 239 2 ಕೇಸ್ ಹಾಕಿದ್ದಾರೆ. ಅದರಲ್ಲಿ ಪೊಲೀಸವ್ರು ಬರೆದಿರೋದು ರೈತರುಗಳು ಹಲ್ಲೆ ಮಾಡಿ ಕೊಲೆ ಮಾಡಲು ಪ್ರಯತ್ನ ಮಾಡಿದ್ರು. ರೈತರ ಮೇಲೆ ಕೇಸ್ ಹಾಕಿರೋದು. ಕೊಲೆ ಮಾಡಕ್ಕೆ ಬಂದಿದ್ರಂತೆ ಇವರು. ಓದೋರು ಇವರು, ಅಕ್ರಮವಾಗಿ ಓದೋರು ಇವರು. ಆದರೆ ಕೇಸು ಚಾರ್ಜ್ ಶೀಟಲ್ಲಿ ಬರೆದಿರೋದು, FIR ಅಲ್ಲಿ ಬರೆದಿರೋದು ಹಲ್ಲೆ ಮಾಡಿ ಕೊಲೆ ಮಾಡುವ ಪ್ರಯತ್ನ ಮಾಡಿರ್ತಾರೆ ಹಾಗೂ ಕರ್ತವ್ಯಕ್ಕೆ ಅಡ್ಡಿ ಉಂಟು ಮಾಡಿ ಅಪರಾಧವೆಸಗುತ್ತಾರೆ. ಅದರಿಂದ ಇವ್ರ ಮೇಲೆ ಕ್ರಮ ತೆಗೆದುಕೊಳ್ಬೇಕು. ಮತ್ತೆ ರೈತರು ಏಕಾಏಕಿ ಗುಂಪು ಕಟ್ಟಿಕೊಂಡು ಕೈಯಲ್ಲಿ ಪೊರಕೆ ಕಲ್ಲು ಹಿಡಿದುಕೊಂಡು ಬಂದು ಸರ್ವೆ ಕಾರ್ಯ ಮಾಡದಂತೆ ಅಡ್ಡಗಟ್ಟಿ ತಡೆದು ಬಾಯಿಗೆ ಬಂದಂತೆ ಅವ್ಯಾಶದಿಂದ ಬೈಯುತ್ತಾರೆ. ನಿಮ್ಮನ್ನು ಜೀವ ಸಹಿತ ಬಿಡುವುದಿಲ್ಲ ಎಂದು ಬೆದರಿಕೆ ಹಾಕಿರ್ತಾರೆ. ಅಂದ್ರೆ ರೈತರು ಏನೋ ಈ ಸರ್ಕಾರ ಯಾರ ಪರ? ಕಾಂಗ್ರೆಸ್ ಅವರು ಹೇಳೋದು ನಾವು ರೈತರ ಪರ. ರೈತರ ಮೇಲೆ ಯಾವ ಕೇಸ್ ಹಾಕಿದ್ದೀರಾ? ಕೊಲೆ ಕೇಸು. ಇದು ರೈತ ವಿರೋಧಿ ಕೆಲಸ. ಇದನ್ನ ಈ ತರ FIR ಹಾಕಿ ರೈತರನ್ನ ಬೆದರಿಸ್ತೀನಿ ಅಂತ ಹೇಳಿದ್ರೆ, ಮುಖ್ಯಮಂತ್ರಿಗಳು ರೈತರ ಮೇಲೆ ಕೇಸನ್ನ ದಾಖಲು ಮಾಡಿ ಅವ್ರನ್ನ ಬೆದರಿಸಿ ಹೆದರಿಸಿ ರೈತರನ್ನ ಬೀದಿಗೆ ತಂದು ಜಮೀನನ್ನ ಕಸ್ಕೊಳ್ಬಹುದು ಅನ್ನುವ ಭ್ರಮೆನಲ್ಲಿ ಅವ್ರೇನಾರು ಇದ್ರೆ ಆ ಭ್ರಮೆಯಿಂದ ಹೊರಗೆ ಬರಬೇಕು ಅಂತೇಳಿ ತಮ್ಮ ಮುಖೇನ ನಾನು ಆಗ್ರಹ ಪಡಿಸ್ತಾ ಇದ್ದೇನೆ. ಒಬ್ಬ ರಾಜ್ಯದ ಮುಖ್ಯಮಂತ್ರಿಗಳಾಗಿ ರೈತರ ಸಂಕಷ್ಟಕ್ಕೆ ಸ್ಪಂದನೆ ಮಾಡಬೇಕಾಗಿರ್ತಕ್ಕಂಥ ಕರ್ತವ್ಯ ಅವ್ರ ಮೇಲಿದೆ. ಈ ರೀತಿ ದಬ್ಬಾಳಿಕೆ ಮಾಡೋದಕ್ಕಲ್ಲ ನೀವು ರಾಜ್ಯದ ಮುಖ್ಯಮಂತ್ರಿಗಳಾಗಿರುವಂತದ್ದು. ಹಾಗಾಗಿ ಈಗಲೂ ಕೂಡ ಕಾಲ ಮಿಂಚಿಲ್ಲ. ಜನ ಬೀದಿಗಿಳಿದಾಗಿದೆ. ಇವತ್ತು ಬಿಡದಿ ವಿಚಾರದಲ್ಲಿ ಟೌನ್ಶಿಪ್ ಬಗ್ಗೆ ತಲೆ ಕೆಡಿಸ್ಕೊಳ್ದೇನೆ ಉತ್ತರ ಕರ್ನಾಟಕದ ಅಭಿವೃದ್ಧಿ ಬಗ್ಗೆ ತಲೆ ಕೆಡಿಸ್ಕೊಳ್ಳಿ. ಇಲ್ಲಿ ಬಂದು ಫೋಟೋ ಹೊಡಿಸ್ಕೊಂಡು ಲಿಂಗು ಕೈಯಲ್ಲಿ ಹಿಡ್ಕೊಂಡು ಶಿವಪೂಜೆ ಮಾಡಿ ಇವೆಲ್ಲ ಕಪಟ ನಾಟಕವನ್ನ ಬದಿಗಿಟ್ಟು ಕಲ್ಯಾಣ ಕರ್ನಾಟಕ ಆಗಲಿ ಕಿತ್ತೂರು ಕರ್ನಾಟಕದ ಬಗ್ಗೆ ತಲೆ ಕೆಡಿಸ್ಕೊಳ್ಳಿ, ರೈತರ ಬಗ್ಗೆ ತಲೆ ಕೆಡಿಸ್ಕೊಳ್ಳಿ. ರೈತರ ಇವತ್ತು ಆದ್ಯತೆ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಕಾಂಗ್ರೆಸ್ ಸರ್ಕಾರಕ್ಕೆ ಆಗಬೇಕೇ ವಿನಃ ಟೌನ್ಶಿಪ್ಗಳಲ್ಲ. ಟೌನ್ಶಿಪ್ ಅಗತ್ಯತೆ ಇದೆಯಾ? ಖಂಡಿತ ಅಗತ್ಯತೆ ಇದೆ. ಆದರೆ ರೈತರ ಜಮೀನನ್ನ ಕಸ್ಕೊಂಡು ಮಾಡೋದಕ್ಕೆ ಸಾಧ್ಯ ಇಲ್ಲ. ನಿಜವಾಗ್ಲೂ ಕೂಡ ನೀವು ಅಭಿವೃದ್ಧಿಯ ಬಗ್ಗೆ ಕಾಳಜಿನೇ ಆಗಿದ್ರೆ ಬೆಂಗಳೂರು ಅಭಿವೃದ್ಧಿ ಆದರೆ ಇಡೀ ರಾಜ್ಯದ ಅಭಿವೃದ್ಧಿಯನ್ನ ಭ್ರಮೆನಲ್ಲಿ ಇವತ್ತು ಕಾಂಗ್ರೆಸ್ ಸರ್ಕಾರ ಏನಿದೆ ಅದರಿಂದ ಹೊರಗೆ ಬಂದು ಉತ್ತರ ಕರ್ನಾಟಕದಲ್ಲಿ ಯಾವ ರೀತಿ ಅಭಿವೃದ್ಧಿ ಪಡಿಸಬೇಕು ಅದ್ರ ಕಡೆ ಗಮನ ಹರಿಸಲಿ. ಬಿಡದಿ ಟೌನ್